ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣ ಕೇಳಿದೆ. ಪ್ರಧಾನಿಯವರು 59 ಬಾರಿ ಕಾಂಗ್ರೆಸ್ ಅಂತ ಹೇಳಿದ್ದಾರೆ. ದೇಶವನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ಕಾಂಗ್ರೆಸ್ ಅಂತ 59 ಸಲ ಹೇಳಿದ್ದಾರೆ. ಬಟ್ ಮಹಿಳೆಯರ ಪರವಾಗಿ ಪ್ರಧಾನಿ ಏನೂ ಹೇಳಿಲ್ಲ ಅಂತ ಹೇಳಿ ನಿನ್ನೆಯ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ನಿಮ್ಮ ಕ್ಯಾಬಿನೆಟ್ನಲ್ಲೇ ಮಹಿಳಾ ಮೀಸಲಾತಿಯನ್ನ ಫಸ್ಟಿಗೆ ನೀವು ನೀಡಿ, 17 ಮಹಿಳೆಯರಿಗೆ ಕ್ಯಾಬಿನೆಟ್ನಲ್ಲಿ ಮೊದಲಿಗೆ ಮೀಸಲಾತಿ ಕೊಡಿ. ನೀವು ಮಹಿಳಾ ಮೀಸಲಾತಿ ಕೊಡೋದಕ್ಕೆ ನಿಮಗ್ಯಾರ ಅಡ್ಡಿ ಇದ್ದಾರೆ? ನೀವು ಕೊಡಬಹುದಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಅಲ್ಲದೆ ಧೈರ್ಯ ಇದ್ರೆ ಪ್ರಧಾನಿ ಒಂದು ಪ್ರೆಸ್ ಮೀಟ್ ಮಾಡಲಿ ಅಂತಾನೂ ಸವಾಲಿಸ್ತಿದ್ದಾರೆ. ಮಹಿಳೆ ಮೀಸಲಾತಿ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ನಿನ್ನೆ ನೀವು ಅವ್ರ ಭಾಷಣ ಕೇಳಿದ್ರೆ 59 ಸಾರಿ ಕಾಂಗ್ರೆಸ್ 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 ಅಂದಿದ್ದಾರೆ. ಮಹಿಳೆ ಅಂತ ಪದ ಉಪಯೋಗ ಮಾಡಿದ್ದು ಒಂದು 10 ಅಥವಾ 12 ಸರಿ ಅವರು. ಈಗ ಬಿಜೆಪಿಯವರು ಬಹುಶಃ ಒಂದು ಕನ್ಫ್ಯೂಸ್ ಸ್ಟೇಟ್ನಲ್ಲಿ ಇದ್ದಾರೆ. ಅವರು ಪಾರ್ಲಿಮೆಂಟ್ನಲ್ಲಿ ಯಾವ ಬಿಲ್ಗಳು ತರ್ತಾ ಇದ್ದಾರೆ, ಯಾವ ಬಿಲ್ಗಳು ಮಂಡಿಸ್ತಾ ಇದ್ದಾರೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. 3 ಬಿಲ್ಗಳನ್ನು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡಿದ್ರು. ಯಾವ್ಯಾವ ಬಿಲ್ಲು? ಒಂದು ದ ಕಾನ್ಸ್ಟಿಟ್ಯೂಷನ್ 131st ಅಮೆಂಡ್ಮೆಂಟ್ ಬಿಲ್ 2026, ಎರಡನೇದು ಡಿಲಿಮಿಟೇಷನ್ ಬಿಲ್ 2026, ಮೂರನೇದು ದ ಯೂನಿಯನ್ ಟೆರಿಟರೀಸ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2026. ಈ 3 ಬಿಲ್ಗಳು ಪ್ರಸ್ತಾವನೆ ಆಯಿತು. ಇನ್ ಎಕ್ಸೈಸ್ ಆಫ್ ಪವರ್ಸ್ ಕನ್ಫರ್ಡ್ ಬೈ ಸಬ್ಸೆಕ್ಷನ್ 2 ಆಫ್ ಸೆಕ್ಷನ್ 1 ಆಫ್ ದ ಕಾನ್ಸ್ಟಿಟ್ಯೂಷನ್ 106th Amendment Act 2023, the central government hereby appoints the 16th day of April 2026 as the date on which the provisions of the said act shall come into force. ಯಾವ ಆಕ್ಟ್ ಇದು? ವುಮೆನ್ ರಿಸರ್ವೇಷನ್ ಆಕ್ಟ್. ಈಗ ಅದನ್ನ ಜಾರಿಗೆ ಬಂದ ಮೇಲೆ ಇವರು ಡಿಲಿಮಿಟೇಷನ್ಗೆ ಏನಕ್ಕೆ ಲಿಂಕ್ ಮಾಡಬೇಕು ಅದನ್ನ? ಈಗ ಪ್ರಾಬ್ಲಮ್ ಎಲ್ಲಿ ಬಂದಿರೋದು ಅಂದ್ರೆ, ಇವರು ಪ್ರಸ್ತಾವನೆ ಏನಿದೆ ಅದು ಮುಚ್ಚಿಡ್ತಾ ಇದ್ದಾರೆ ಇವರು, ಅಥವಾ ಜಾಣತನೆಯಿಂದ ಮಾಡ್ತಾ ಇದ್ದಾರೆ ನೋಡ್ಬೇಕು. ಗೊತ್ತಿದ್ದು ಗೊತ್ತಿರಲಾರ್ದಂಗೆ ಮಾಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಇವರೇನು ಹೇಳ್ತಾ ಇದ್ದಾರೆ, ಈ ಡಿಲಿಮಿಟೇಷನ್ ಬಿಲ್ ತರಬೇಕಂತ ಅವ್ರ ಉದ್ದೇಶ ಇದೆ. ಈ ಡಿಲಿಮಿಟೇಷನ್ ಬಿಲ್ ಅಲ್ಲಿ ಏನಿದೆ ಅಂದ್ರೆ, ಒಂದು ಡಿಲಿಮಿಟೇಷನ್ ಕಮಿಷನ್ ಅನ್ನ ಸ್ಥಾಪನೆ ಮಾಡೋದು. ಈ ಡಿಲಿಮಿಟೇಷನ್ ಕಮಿಷನ್ ನಲ್ಲಿ ಯಾರಿರ್ತಾರೆ? ಒಬ್ಬ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್, ಮತ್ತೆ ಅಫ್ಕೋರ್ಸ್ ನಿಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವರು ಯಾರ ಕೈಗೊಂಬೆ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ. ಈಗ ಮಹಿಳಾ ಮೀಸಲಾತಿಯನ್ನ ಇವರು ನಿಜವಾಗ್ಲೂ ಜಾರಿಗೆ ತರಿಸಬೇಕು ಅಂದ್ರೆ ಜಾರಿಗೆ ಮಾಡ್ಬೋದಲ್ಲ. ಈಗ ಹೂ ಸ್ಟಾಪಿಂಗ್ ಹಿಮ್? ಹೂ ಸ್ಟಾಪಿಂಗ್ ಮಿಸ್ಟರ್ ಮೋದಿ? ಹೂ ಸ್ಟಾಪಿಂಗ್ ಬಿಜೆಪಿ? ಯಾಕೆ ಜಾರಿ ಮಾಡ್ತಾ ಇಲ್ಲ ಇವಾಗ ಅವರು? ಆಮೇಲೆ ನೀವು 3 ವರ್ಷ ಆದ್ಮೇಲೆ ನಿದ್ದೆಯಿಂದ ಎದ್ರೇನ್ರಿ? 2023ನಲ್ಲಿ ಮಾಡಿರೋದನ್ನ ಏಪ್ರಿಲ್ 16 ನೀವು ನೋಟಿಫೈ ಮಾಡ್ತೀರಾ? ಇಲ್ಲಿ ತನಕ ಏನು ಕತ್ತೆ ಕಾಯ್ತಾ ಇದ್ರಾ ನೀವು? ಮಂಡಕ್ಕಿ ತಿಂತಾ ಇದ್ರಾ ನೀವು? ಏನ್ ಮಾಡ್ತಾ ಇದ್ರಿ? ವೈ ಡಿಡ್ ಇಟ್ ಟೇಕ್ 3 years? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.